ಮೇ 20 ಏನು ಸಾರಿಗೆ ನೌಕರರು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ, ಅದರ ಬಗ್ಗೆ ತಾವು ಏನು ಹೇಳಕ್ಕೆ? ನಾವು ಮೇ 20ನೇ ತಾರೀಕು ಅನಿರ್ದಿಷ್ಟಾವಧಿ ಮುಷ್ಕರ ಬೆಳಿಗ್ಗೆ 6 ಗಂಟೆಯಿಂದ ರಾಜ್ಯಾದ್ಯಂತ ಆರಂಭ ಆಗುತ್ತೆ. ಈ ಮುಷ್ಕರ ನಡೀಲಿಕ್ಕೆ ಕಾರಣ ರಾಜ್ಯ ಸರ್ಕಾರ ಮತ್ತು ಆಡಳಿತ ವರ್ಗಗಳು ಕಾರಣ. ಏಕೆಂದರೆ ನಾವು 1/1/24ರಿಂದ ವೇತನ ಪರಿಷ್ಕರಣೆ ಆಗಬೇಕು ಅಂತೇಳಿ ಜನವರಿ 2024ರಲ್ಲಿ ಜಂಟಿ ಕ್ರಿಯಾ ಸಮಿತಿ ಆಡಳಿತ ವರ್ಗ ಮತ್ತು ರಾಜ್ಯ ಸರ್ಕಾರಕ್ಕೆ ಬೇಡಿಕೆ ಪತ್ರವನ್ನು ಸಲ್ಲಿಸಿದ್ದೀವಿ. ಅದಾದ ನಂತರ ಮಾರ್ಚ್ನಲ್ಲಿ ಮಾನ್ಯ ಸಾರಿಗೆ ಸಚಿವರನ್ನು ಭೇಟಿ ಮಾಡಿ, ಹಿಂದೆ ಏನು BJP ಸರ್ಕಾರ 38 ತಿಂಗಳು ವಿಳಂಬವಾಗಿ ಮಾಡಿ ಅರಿಯರ್ಸ್ ಮಾಡಿದಾರಲ್ಲ, ಆ ರೀತಿ ಮಾಡಬೇಡಿ, ನೀವು ಕೂಡಲೇ ಜಂಟಿ ಕ್ರಿಯಾ ಸಮಿತಿಯನ್ನು ಕರೆದು ಬೇಡಿಕೆಗಳ ಬಗ್ಗೆ ಚರ್ಚೆ ಮಾಡಿ ಸಾರಿಗೆ ನಿಗಮಗಳ ನೌಕರರಿಗೆ ವೇತನವನ್ನು ಹೆಚ್ಚಳ ಮಾಡಿ, ಅರಿಯರ್ಸು ಹೆಚ್ಚಿನ ಅವಧಿ ಆಗೋದು ಬೇಡ ಅಂತಕ್ಕಂಥ ಅಂಶವನ್ನು ನಾವು ಹೇಳಿದ್ವಿ. ಆದರೆ ರಾಜ್ಯ ಸರ್ಕಾರ ಮತ್ತು ಆಡಳಿತ ವರ್ಗ ಯಾವುದಕ್ಕೂ ಕೂಡ ಒಂದು ಕಿವಿಗೊಡದೆ ಇವತ್ತು 28 ತಿಂಗಳುಗಳ ಕಾಲ ಕಳೆದಿದೆ. ಈಗಲೂ ಕೂಡ ಸಾರಿಗೆ ನಿಗಮಗಳ ನೌಕರರಿಗೆ ಸಮ್ಮತವಾಗೋ ರೀತಿಯಲ್ಲಿ ಅವರು ಒಂದು ನೋಟಿಫಿಕೇಷನ್ನ ಇವತ್ತು ಹೊರಡಿಸಿಲ್ಲ. 12/6/26ರಂದು ಹೊರಡಿಸಿರುವಂಥ ನೋಟಿಫಿಕೇಷನಲ್ಲಿ ಸಾರಿಗೆ ನಿಗಮಗಳ ನೌಕರರಿಗೆ ಅತ್ಯಂತ ಅನ್ಯಾಯ ಮತ್ತು ದೌರ್ಜನ್ಯ ಮತ್ತು ದ್ರೋಹದ ಕೆಲಸವನ್ನು ಈ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಅಂತೇಳಿ ನಾವು ಇವತ್ತು ನೇರವಾಗಿ ಆರೋಪವನ್ನು ಮಾಡ್ತಾ ಇದ್ದೀವಿ. ಯಾಕೆ ಅಂತೇಳಿದರೆ 1/1/24ರಿಂದ 4 ವರ್ಷಗಳ ಕಾಲದ ವೇತನದ ಒಪ್ಪಂದದ ಅವಧಿ ಇರಬೇಕು. ಅದನ್ನು 1/4/25ಕ್ಕೆ ಅಂತ ಹೇಳಿ ತೊಗೊಂಡೋಗಿದ್ದಾರೆ. ಅಂದರೆ 15 ತಿಂಗಳುಗಳ ಕಾಲ ಈ ವೇತನವನ್ನು ಸ್ಕಿಪ್ ಮಾಡಿದ್ದಾರೆ. ಅಂದರೆ ಇದು ಹೊಸ ಸಂಪ್ರದಾಯವನ್ನು ಸಾರಿಗೆ ನಿಗಮಗಳಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಇವತ್ತು ಜಾರಿ ಮಾಡಲಿಕ್ಕೆ ಬಂದಿದೆ. ಇವರು ಚರಿತ್ರೆಯಲ್ಲಿ ದಾಖಲೆಯ ಥರ ಇದನ್ನು ಮುಂದುವರಿಸಿದರೆ ನಾವು ಇವತ್ತು ಕೂಡ ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀವಿ. 1/1/24ರಿಂದ 4 ವರ್ಷಗಳ ಕಾಲದ ಒಪ್ಪಂದದ ಅವಧಿ ಸಾರಿಗೆ ನಿಗಮಗಳ ನೌಕರರಿಗೆ ಬೇಕು. ಇದರ ಜೊತೆಗೆ ಏನು 12.5% ವೇತನ ಏಕಪಕ್ಷೀಯವಾಗಿ ಘೋಷಣೆ ಮಾಡಿದರೆ ನಾವು ಅದನ್ನು ಒಪ್ಪೋದಿಲ್ಲ. ಯಾಕೆಂದರೆ ಇವತ್ತಿನ ಬೆಲೆ ಏರಿಕೆ 100, 200, 500 ಪಟ್ಟು ಇವತ್ತು ಜಾಸ್ತಿ ಆಗಿದೆ. ಅದರಿಂದ ನಾವೇನು 25% ವೇತನ ಹೆಚ್ಚಳವನ್ನು ಕೇಳಿದ್ದೀವಿ, ಅದು ನ್ಯಾಯಯುತವಾಗಿದೆ ಮತ್ತು ನ್ಯಾಯಸಮ್ಮತವಾಗಿದೆ. ಸಾರಿಗೆ ನಿಗಮಗಳ ನೌಕರರಿಗೆ ಆ ರೀತಿ ವೇತನವನ್ನು ಇವತ್ತು ಕೊಡಬೇಕಾಗಿದೆ. ಇವರು 2023ರಲ್ಲಿ ಕರೋನಾ ಇದ್ದಂಥ ಅವಧಿನಲ್ಲಿ ಸಾರಿಗೆ ನಿಗಮಗಳು ಅತಿ ನಷ್ಟವಾಗಿದ್ದಾವೆ ಅಂತ ಹೇಳುವಂಥ ಸಂದರ್ಭದಲ್ಲಿ ಅವತ್ತಿನ ಸರ್ಕಾರ 15% ವೇತನವನ್ನು ಹೆಚ್ಚಳ ಮಾಡಿದ್ದಾರೆ. ಇವರು ಅದಕ್ಕಿಂತ 2.5% ಇವತ್ತು ಕಡಿಮೆ ಕೊಟ್ಟಿದ್ದಾರೆ. ಇದು ನಾಚಿಕೆಗೇಡಿನ ಸಂಗತಿ. ಅದರಿಂದ ನಾವು ಇದನ್ನು ಯಾವುದೇ ಸಂದರ್ಭದಲ್ಲಿ ಒಪ್ಪೋದಿಲ್ಲ. ಮತ್ತು ನಾವು 15ರ ಮೇಲೆ ಹೆಚ್ಚಿಸಬೇಕು ಮತ್ತು ಜಂಟಿ ಕ್ರಿಯಾ ಸಮಿತಿಯ ಜೊತೆ ಮಾತುಕತೆ ಆಡಬೇಕು. ಇವರು ಪ್ರಜಾಪ್ರಭುತ್ವದ ಬಗ್ಗೆ ಬಹಳ ಮಾತನಾಡ್ತಕ್ಕಂಥ ಸಮಾಜವಾದಿ ಮುಖ್ಯಮಂತ್ರಿಗಳ ಅಧಿಕಾರ ಇರುವಾಗ 1,15,000 ಜನ ನೌಕರರ ಪರವಾಗಿ ಜಂಟಿ ಕ್ರಿಯಾ ಸಮಿತಿ 2012ರಿಂದ ಹೋರಾಟ ಮಾಡ್ತಾ ಇದೆ. ಎಲ್ಲ ಸರ್ಕಾರಗಳು ಜಂಟಿ ಕ್ರಿಯಾ ಸಮಿತಿ ಜೊತೆ ಮಾತುಕತೆ ಆಡಿ ಒಂದು ವೇತನ ಹೆಚ್ಚಳವನ್ನು ಇವತ್ತು ಮಾಡ್ತಾ ಇದ್ದಾರೆ. ಆದರೆ ಈ ಬಾರಿ ಆ ಜಂಟಿ ಕ್ರಿಯಾ ಸಮಿತಿ ಜೊತೆ ಮಾತನಾಡುವಂಥ 28 ತಿಂಗಳು ಕಾಲಹರಣ ಮಾಡಿ ಈಗ ಏಕಪಕ್ಷೀಯವಾಗಿ ಇವರು ಮಾಡ್ತಾ ಇದ್ದಾರೆ. ಅದರಿಂದ ಈ ಏಕಪಕ್ಷೀಯ ಒಪ್ಪಂದವನ್ನು ನಾವು ಒಪ್ಪೋದಿಲ್ಲ. ಮಾನ್ಯ ಸಿದ್ದರಾಮಯ್ಯನವರು ಅವರು ಸಮಾಜವಾದಿ ಮುಖ್ಯಮಂತ್ರಿಗಳು ಅಂತ ಹೇಳ್ತಾರೆ. ಅವರು ದುಡಿಯುವ ವರ್ಗದ ಪರವಾಗಿರಬೇಕು, ಪ್ರಜಾಪ್ರಭುತ್ವದ ಪರವಾಗಿರಬೇಕು. ನಾವು 20ರಿಂದ ಮುಷ್ಕರ ಮಾಡ್ತೀವಿ ಅಂತ ಹೇಳಿದರೆ ಯಸ್ಮಾತ್ ತರ್ತೀವಿ, ಕಠಿಣವಾದಂಥ ಕ್ರಮವನ್ನು ಕೈಗೊಳ್ತೀವಿ ಅಂತಕ್ಕಂಥ ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ. ಇಂಥ ಒಡ್ಡು ಬೆದರಿಕೆಗಳನ್ನು ಸಾರಿಗೆ ನಿಗಮಗಳ ನೌಕರರು ನಾವು ಹಲವಾರು ಬಾರಿ ಎದುರಿಸಿದ್ದೀವಿ. ಜಂಟಿ ಕ್ರಿಯಾ ಸಮಿತಿಯ ಮುಖಂಡರು ನಾವು ಜೈಲಿಗೆ ಹೋದರೂ ಚಿಂತೆ ಇಲ್ಲ, ನಾವು ಸಾರಿಗೆ ನಿಗಮಗಳ ನೌಕರರಿಗೆ ಆಗಿರ್ತಕ್ಕಂಥ ಈ ಅನ್ಯಾಯವನ್ನು, ಅಕ್ರಮವನ್ನು ನಾವು ಇವತ್ತು ಯಾವುದೇ ಸಂದರ್ಭದಲ್ಲಿ ಮಾನ್ಯ ಮಾಡೋದಿಲ್ಲ. ಆದ್ದರಿಂದ 20/5/2026ರಿಂದ ಆರಂಭವಾಗುವ ಅನಿರ್ದಿಷ್ಟ ಮುಷ್ಕರ 100ಕ್ಕೆ 100ರಷ್ಟು ಸಾರಿಗೆ ನಿಗಮಗಳಲ್ಲಿ ಜಾರಿಯಾಗುತ್ತೆ. ಯಾಕೆಂದರೆ ನೌಕರರು ಸರ್ಕಾರಿ ನೌಕರರಿಗಿನ್ನ 4ನೇ ದರ್ಜೆ ನೌಕರರು ಸರ್ಕಾರದಲ್ಲಿ 28,000 ವೇತನ ತಗೊಳ್ತಾರೆ, ಕನಿಷ್ಠ ವೇತನ 650 ರೂಪಾಯಿ ಇನ್ಕ್ರಿಮೆಂಟ್ ತಗೊಳ್ತಾರೆ. ಅದೇ ಸಾರಿಗೆ ನಿಗಮದಲ್ಲಿ 4ನೇ ದರ್ಜೆ ನೌಕರ 18,000 ವೇತನ ಇದೆ, 230 ರೂಪಾಯಿ ಬೇಸಿಕ್ ಇದೆ. ಇಷ್ಟು ಅಸಮಾನವಾದಂಥ ಒಂದು ಏನು ವ್ಯತ್ಯಾಸಗಳು, ಅಂತರಗಳಿದ್ದಾವೆ. ಈ ಅಂತರ ಸಾರಿಗೆ ನಿಗಮಗಳ ನೌಕರಿಗೆ ಅರ್ಥವಾಗಿದೆ. ಆದ್ದರಿಂದ ಅವರು 100ಕ್ಕೆ 100 ಮುಷ್ಕರವನ್ನು ಯಶಸ್ವಿ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ನಮಗಿದೆ. ಮತ್ತು
ಎಸ್ಮಾ ಮತ್ತು ಕಠಿಣವಾದಂಥ ಕ್ರಮವನ್ನು ಕೈಗೊಳ್ತೀನಿ ಅಂತೇಳಿ ಬೆದರಿಸಬಾರ್ದು. ಆ ಬೆದರಿಕೆಗೆ ನಾವು ಎದುರೋದಿಲ್ಲ. ಜಂಟಿ ಕ್ರಿಯಾ ಸಮಿತಿ ಸಾರಿಗೆ ನಿಗಮಗಳ ನೌಕರರಿಗೆ ಯಾರಿಗೆ ಒಂದು ಅನ್ಯಾಯ ಮಾಡಿದ್ರು ಆ ಅನ್ಯಾಯವನ್ನು ಸರಿಪಡಿಸೋವರೆಗೂ ನಾವಿವತ್ತ ಅವಿಶ್ರಾಂತವಾಗಿ ಈ ಚಳುವಳಿಯನ್ನು ಮುನ್ನಡೆಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ. ಇದರ ಜೊತೆಗೆ CI2 ರಾಜ್ಯ ಸಮಿತಿ, ಅದು ಅಂಗನವಾಡಿ ಇರಲಿ, ಬಿಸಿ ಊಟ ಇರಲಿ, ಕಟ್ಟಡ ಕಾರ್ಮಿಕರಿರಲಿ ಮತ್ತು ಆಶಾ ನೌಕರರಿರಲಿ, ಈ ಎಲ್ಲ ವಿಭಾಗಗಳ ನೌಕರರ ಸಂಘಟನೆ CI2 ಇದೆ. ಕಾರ್ಮಿಕರು ಎಲ್ಲಿ ಕಾರ್ಖಾನೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಒಟ್ಟು CI2 ಇಡೀ ರಾಜ್ಯದಲ್ಲಿ ನಮ್ಮ ಸಾರಿಗೆ ನಿಗಮಗಳ ನೌಕರರಿಗೆ ಇವತ್ತು ಬೆಂಬಲವನ್ನು ಕೊಡಲಿಕ್ಕೆ ಈಗಾಗಲೇ ತಯಾರಿ ಮಾಡ್ತಾ ಇದ್ದಾರೆ. ಅದೇ ರೀತಿ AITUC ಕೂಡ ಅವರಿಗೂ ಕೂಡ ಎಲ್ಲ ವಿಭಾಗಗಳಲ್ಲಿ ನೌಕರರ ಸಂಘಟನೆ ಇದೆ. ಅವರೂ ಕೂಡ ಇಡೀ ರಾಜ್ಯದಲ್ಲಿ ಸಾರಿಗೆ ನಿಗಮಗಳ ನೌಕರರಿಗೆ ಒಂದು ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಆದ್ದರಿಂದ ಸಿದ್ದರಾಮಯ್ಯನವ್ರ ಸರ್ಕಾರಕ್ಕೆ ದುಡಿಯುವ ವರ್ಗ ಇವತ್ತು ನಾವು ಒಟ್ಟಾರೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಸಾರಿಗೆ ನಿಗಮಗಳ ನೌಕರರು ಮಾತ್ರ ಅಲ್ಲ, ಈ ರಾಜ್ಯದ ದುಡಿತಕ್ಕಂಥ ಎಲ್ಲ ನೌಕರರು ಸಾರಿಗೆ ನಿಗಮಗಳ ನೌಕರರು ಹೋರಾಟಕ್ಕೆ ಕೈ ಜೋಡಿಸ್ತಾರೆ. ಈ ಒಂದು ಪರಿಸ್ಥಿತಿಯನ್ನು ನೀವು ಎದುರಿಸಬೇಕಾಗುತ್ತೆ. ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ.